ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಜನ ಕಾಯ್ತಿರುವಂತಹ ವೈಕುಂಠ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಯಾವ ಸಮಯದಂದು ಆಚರಣೆಯನ್ನು ಮಾಡಬೇಕು, ಹಾಗೆ ಉಪವಾಸದ ಸರಿಯಾದ ವಿಧಾನ ಏನಿದೆ, ಹಾಗೆ ಮಹತ್ವವೇನು, ಮತ್ತು ವೈಕುಂಠ ಏಕಾದಶಿಯ ವ್ರತಕಥೆ ಏನಿದೆ, ಹಾಗೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದನ್ನು ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ಈ ಏಕಾದಶಿಗೆ ಪುತ್ರದ ಏಕಾದಶಿ ಹಾಗೆ ವೈಕುಂಠ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಜೊತೆಗೆ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ. ಹಾಗಿದ್ರೆ ಯಾಕೆ ಇಷ್ಟು ಮಹತ್ವವಿದೆ ಅಂದರೆ ಪುತ್ರದ ಏಕಾದಶಿ ಅಂತ ಕರೆಯೋಕೆ ಏನು ಮಹತ್ವವಿದೆ, ಹಾಗೆ ವೈಕುಂಠ ಏಕಾದಶಿ ಅಂತ ಯಾಕೆ ಕರೆಯಲಾಗುತ್ತೆ, ಹಾಗೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಯಾಕೆ ಕರೆಯಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡಿದ್ರೆ, ಮೊದಲಿಗೆ ಪುತ್ರದ ಏಕಾದಶಿ ಅಂತ ಯಾಕೆ ಕರೆಯಲಾಗುತ್ತೆ ಅಂತ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಪರಮಾತ್ಮನಿಗೆ ಧರ್ಮರಾಜ ಯುಧಿಷ್ಠಿರನು ಈ ಒಂದು ಏಕಾದಶಿಯ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಏಕಾದಶಿಯ ವಿಷಯವಾಗಿ ಒಂದು ಪುರಾತನ ಇತಿಹಾಸ ಇದೆ, ಅದನ್ನು ಹೇಳ್ತೀನಿ ಕೇಳು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳ್ತಾರೆ. ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನ್ ಎಂಬ ರಾಜನಿದ್ದನು. ಅವನ ಹೆಂಡತಿ ಶೈಬ್ಯ ಎಂಬುವವಳು ಇದ್ದಳು. ಅವರಿಗೆ ಸಂತಾನ ಯೋಗ ಇಲ್ಲದವರಾಗಿ ತುಂಬ ದುಃಖಿತರಾಗಿ ಕಾಲ ಕಳೆಯುತ್ತಾ ಇದ್ದರು. ಅವರು ಎಲ್ಲ ವಿಧವಾದ ವ್ರತ ನಿಯಮಗಳನ್ನು ಮಾಡಿದರೂ ಕೂಡ ಅವರಿಗೆ ಪುತ್ರ ಸಂತಾನ ಆಗಿರಲಿಲ್ಲ. ಆದ್ದರಿಂದ ಅವನು ಮನಸ್ಸಿನಲ್ಲಿ ಬಹಳಷ್ಟು ದುಃಖವನ್ನು ಇಟ್ಕೊಂಡು ಹೆಂಡತಿ ಜೊತೆ ಎಲ್ಲ ರಾಜ್ಯವನ್ನು ಸರ್ವ ರಾಜ್ಯವನ್ನು ತ್ಯಾಗವನ್ನು ಮಾಡಿ ಕಾಡಿಗೆ ಹೊರಟೋಗ್ತಾರೆ. ಆ ಕಾಡಿನಲ್ಲಿ ರಾಜನಿಗೆ ಒಂದು ಆಶ್ರಮ ಕಾಣುತ್ತೆ. ಆ ಆಶ್ರಮವನ್ನು ನೋಡಿದ ಕೂಡಲೇ ರಾಜನು ಆಶ್ರಮದತ್ತ ಹೊರಡ್ತಾರೆ. ಅಲ್ಲಿ 11 ಜನ ಋಷಿಗಳನ್ನು ಅವರು ಕಾಣ್ತಾರೆ. ಆಗ ಆ ರಾಜನು ಆ ಋಷಿಗಳಿಗೆಲ್ಲ ನಮಸ್ಕಾರವನ್ನು ಮಾಡಿ, ನೀವೆಲ್ಲ ಯಾರು, ಈ ಕಾಡಿಗೆ ಏನಕ್ಕಾಗಿ ಬಂದಿದ್ದೀರಾ ಅಂತ ವಿಚಾರಿಸಿದಾಗ ಆ ಋಷಿಗಳು, ನಾವೆಲ್ಲ ವಿಶ್ವೇ ದೇವತೆಗಳು. ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಭೂಲೋಕದಲ್ಲಿ ಆಚರಿಸುವುದರಿಂದ ಒಳ್ಳೆಯ ಸಂತಾನವನ್ನು ಆ ಭಗವಂತ ದಯಪಾಲಿಸ್ತಾನೆ ಅಂತ ಆಚರಿಸುವ ಉದ್ದೇಶವನ್ನು ರಾಜನಿಗೆ ಅವರು ತಿಳಿಸ್ತಾರೆ. ಆಗ ಆ ರಾಜನು ಸಹ ಪುತ್ರದ ಏಕಾದಶಿಯ ಆಚರಣೆ ನಿಮ್ಮ ಸನ್ನಿಧಾನದಲ್ಲೇ ಮಾಡ್ತೇನೆ ಅಂತ ಆ ಋಷಿ ಮುನಿಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ವಿಶ್ವೇ ದೇವತೆಗಳು ಆಗಲಿ ಅಂತ ಹೇಳಿದಾಗ ರಾಜನು ಅವರ ಸನ್ನಿಧಾನದಲ್ಲೇ ಪುತ್ರದ ಏಕಾದಶಿಯ ಆಚರಣೆಯನ್ನು ಮಾಡಿ ಋಷಿಮುನಿಗಳ ಅನುಗ್ರಹವನ್ನು ಪಡೆದುಕೊಂಡು ಅವನ ರಾಜ್ಯಕ್ಕೆ ಹೊರಡ್ತಾನೆ. ಪುತ್ರದ ಏಕಾದಶಿಯ ಫಲದಿಂದ ರಾಜನು ಅತಿ ಶೀಘ್ರದಲ್ಲಿ ಉತ್ತಮವಾದ ಸಂತಾನವನ್ನು ಪಡಿತಾನೆ. ಆ ಮಗನು ಮುಂದೆ ತಾಯಿ ತಂದೆಯಲ್ಲಿ ಹಾಗೆ ಭಗವಂತನಲ್ಲಿ ಗೌರವ ಭಕ್ತಿಯಿಂದ ಕೂಡಿಕೊಂಡು ರಾಜ್ಯವನ್ನು ಆಳ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪುತ್ರದ ಏಕಾದಶಿಯ ಮಹಾತ್ಮೆಯನ್ನು ತಿಳಿಸಿದ್ದಾರೆ. ಹಾಗಾಗಿ ಯಾರೆಲ್ಲ ಸಂತಾನ ಅಪೇಕ್ಷೆಯನ್ನು ಇಟ್ಕೊಂಡಿರ್ತೀರಾ, ಹಾಗೆ ಒಂದು ಪುತ್ರ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಈಗಾಗಲೇ ಸಂತಾನ ಇದೆ ಅಂದರೆ ಮಗು ಆಗಿದೆ ಅಥವಾ ಮಕ್ಕಳಿದ್ದಾರೆ ಅಂದರೂ ಕೂಡ ಅವರ ಆರೋಗ್ಯಕ್ಕಾಗಿ ಅವರ ಒಂದು ಕ್ಷೇಮಕ್ಕಾಗಿ ಈ ಒಂದು ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡಬೇಕು. ಹೀಗಾಗಿ ಈ ಒಂದು ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ವೈಕುಂಠ ಏಕಾದಶಿ ಅಂತ ಯಾಕೆ ಕರೆಯಲಾಗುತ್ತೆ, ಜೊತೆಗೆ ಮುಕ್ಕೋಟಿ ಏಕಾದಶಿ ಹಾಗೆ ಮುಕ್ಕೋಟಿ ದ್ವಾದಶಿ ಅಂತ ಯಾಕೆ ಕರೆಯಲಾಗುತ್ತೆ, ಇದರ ಬಗ್ಗೆ ಮಾಹಿತಿಯನ್ನು ನೋಡಿದ್ರೆ, ವೈಕುಂಠ ಏಕಾದಶಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹೇಳಿದರೆ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳ ತಿರುಮಲ ತಿರುಪತಿ ಹಾಗೆ ಭದ್ರಾಚಲಂ ದೇವಾಲಯಗಳಲ್ಲಿ ಜನಪ್ರಿಯವಾಗಿ ಅಂದರೆ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಒಂದು ಕರ್ನಾಟಕ ಭಾಗಗಳಲ್ಲಿ ಆಗಿರ್ಬೋದು ಅಥವಾ ದಕ್ಷಿಣ ಭಾರತದ ಇನ್ನು ಉಳಿದಂಥ ಪ್ರದೇಶಗಳಲ್ಲಿ ಶ್ರೀನಿವಾಸನ ದೇವಸ್ಥಾನಗಳಲ್ಲಿ ಹಾಗೆ ವಿಷ್ಣು ದೇವರ ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ಶ್ರೀರಾಮನ ಒಂದು ದೇವಸ್ಥಾನದಲ್ಲಾಗಿರ್ಬೋದು, ಒಟ್ಟಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವಸ್ಥಾನಗಳಿದ್ರೂ ಕೂಡ ಅಲ್ಲಿ ವೈಕುಂಠ ದ್ವಾರವನ್ನು ಮಾಡಿ ಆ ವೈಕುಂಠ ದ್ವಾರದ ಮೂಲಕ
ನಾವು ಹಾದು ಹೋಗಿ ವಿಷ್ಣು ದೇವರನ್ನು ಒಂದು ದರ್ಶನವನ್ನು ಮಾಡುವಂಥ ಅವಕಾಶವನ್ನು ನಮಗೆ ಮಾಡಿಕೊಡ್ಲಾಗುತ್ತೆ. ಈ ಒಂದು ವೈಕುಂಠ ಏಕಾದಶಿಯಲ್ಲಿ ನಾವು ವೈಕುಂಠ ದ್ವಾರದ ಮೂಲಕ ಹೋಗಿ ವಿಷ್ಣು ದೇವರನ್ನು ನಾವು ದರ್ಶನವನ್ನು ಮಾಡೋದ್ರಿಂದ 7 ಜನ್ಮದ ಪಾಪಗಳು ನಮಗೆ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ವೈಕುಂಠ ಲೋಕ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಅವತ್ತಿನ ದಿನ ನಾವು ಬೆಳಗ್ಗೆ ಬೇಗ ಎದ್ದು, ಯಾಕಂದರೆ ನಮಗೆ 2 ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅಂದರೆ ವೈಕುಂಠ ಏಕಾದಶಿಯಂದು ಕೂಡ ನಾವು ದರ್ಶನವನ್ನು ಮಾಡಬಹುದು. ಹಾಗೆ ದ್ವಾದಶಿಯಂದು ಬೆಳಗ್ಗೆನೆ ಆದಷ್ಟು, ಯಾಕಂದರೆ ಧನುರ್ಮಾಸ ಇರೋದ್ರಿಂದ ನಾವುಗಳು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಸೂರ್ಯೋದಯದ ಮುಂಚೆನೇ ಹೋಗಿ ನಾವು ದರ್ಶನವನ್ನು ಮಾಡ್ಕೊಂಡು ಬರ್ತೀವಿ ದೇವರಲ್ಲಿ. ಹಾಗಾಗಿ ಆವತ್ತು ಏಕಾದಶಿಯನ್ನು ಕೂಡ ದರ್ಶನವನ್ನು ತಪ್ಪದೆ ಮಾಡಿ, ಹಾಗೆ ದ್ವಾದಶಿಯ ಬೆಳಗ್ಗೆ ಕೂಡ ನಾವು ದರ್ಶನವನ್ನು ಮಾಡಿ ಬರಬಹುದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವೈಕುಂಠ ಏಕಾದಶಿಯಂದು ದರ್ಶನವನ್ನು ಮಾಡಿ. ಇನ್ನು ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಮುಕ್ಕೋಟಿ ದೇವತೆಗಳು ಕೂಡ ಭೂಲೋಕಕ್ಕೆ ಬಂದು ವಿಷ್ಣು ದೇವರ ಒಂದು ದರ್ಶನವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಮುಕ್ಕೋಟಿ ದೇವತೆಗಳೇ ಬಂದು ವಿಷ್ಣು ದೇವರ ದರ್ಶನವನ್ನು ಮಾಡಬೇಕಾದ್ರೆ ನಾವು ಈ ವೈಕುಂಠ ಏಕಾದಶಿಯಂದು ವೈಕುಂಠ ಉತ್ತರ ದ್ವಾರದ ಮೂಲಕ ನಾವು ವಿಷ್ಣು ದೇವರ ದರ್ಶನವನ್ನು ತಪ್ಪದೆ ಮಾಡಬೇಕು. ಹಾಗಾಗಿ ಅವತ್ತಿನ ದಿನ ತಪ್ಪದೆ ಎಲ್ಲರೂ ಕೂಡ ವೈಕುಂಠ ಒಂದು ಉತ್ತರ ದ್ವಾರದ ಮೂಲಕ ನೀವು ದೇವರ ದರ್ಶನವನ್ನು ತಪ್ಪದೆ ಮಾಡಿ. ಇನ್ನು ಯಾವ ಸಮಯ ಇದೆ, ಹಾಗೆ ಮನೆಯಲ್ಲಿ ಯಾರು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ಪೂಜಾ ವಿಧಾನ ಏನು ಮತ್ತು ಉಪವಾಸದ ವಿಧಾನವೇನು ಅಂತ ನೋಡಿದ್ರೆ, ನಾವು ಈ ಬಾರಿ ವೈಕುಂಠ ಏಕಾದಶಿಯ ಆಚರಣೆಯನ್ನು ಜನವರಿ 10ನೇ ತಾರೀಕು 2025 ಶುಕ್ರವಾರದಂದು ನಾವು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ. ಏಕಾದಶಿ ತಿಥಿ ಪ್ರಾರಂಭ ಆಗೋದು ನಮಗೆ ಜನವರಿ 9ನೇ ತಾರೀಕು ಮಧ್ಯಾಹ್ನ 12:22 ಪ್ರಾರಂಭ ಆಗುತ್ತೆ. ಹಾಗೆ ಜನವರಿ 10ನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ 10:19 ನಮಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋಗುತ್ತೆ. ಆದರೆ ಬಹಳಷ್ಟು ಜನ 9ನೇ ತಾರೀಕು ಆಚರಣೆಯನ್ನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲ. ನಮಗೆ ಸೂರ್ಯೋದಯದ ಸಮಯದಲ್ಲಿ ನಮಗೆ ಏಕಾದಶಿ ತಿಥಿ ಪ್ರಾಪ್ತಿ ಇರಬೇಕು. ಹಾಗಾಗಿ ಜನವರಿ 10ನೇ ತಾರೀಕು ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವತ್ತಿನ ದಿನ ಒಂದು ಉಪವಾಸದ ಆಚರಣೆಯನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ಇನ್ನು ಅವತ್ತಿನ ದಿನ ಉಪವಾಸದ ಒಂದು ವಿಧಾನ ಏನಿದೆ, ಹಾಗೆ ಒಂದು ಪೂಜಾ ವಿಧಾನ ಏನಿದೆ ಅಂತಂದರೆ, ನಾವು ಯಾವಾಗಲೂ ಕೂಡ ಹೇಳೋ ಹಾಗೆ ನೀವು 9ನೇ ತಾರೀಕು ಅಂದರೆ ಹಿಂದಿನ ದಿನ, ಅಂದರೆ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ಅದರ ಹಿಂದಿನ ದಿನ, ದಶಮಿಯ ದಿನ ಹಿಂದಿನ ದಿನ ನೀವು ಒಂದು ಹೊತ್ತು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ. ಅಂದರೆ ಅವತ್ತಿನ ರಾತ್ರಿ ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ. ನಂತರ ಜನವರಿ 10ನೇ ತಾರೀಕು ಸಂಪೂರ್ಣ ಒಂದು ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನು ಉಪವಾಸದ ವಿಚಾರವಾಗಿ ಬಂದರೆ, ನಾನು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಶಕ್ತಿ ಅನುಸಾರ ಉಪವಾಸದ ಆಚರಣೆಯನ್ನು ಮಾಡಿ. ಹಾಗೆ ಅವತ್ತಿನ ದಿನ ಅಪ್ಪಿತಪ್ಪಿಯೂ ಕೂಡ ಅನ್ನದ ಸೇವನೆಯನ್ನು ಮಾಡಬಾರ್ದು. ಹಾಗೆ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರವನ್ನು ಕೂಡ ನೀವು ತೆಗೆದುಕೊಳ್ಬಾರ್ದು. ಮಾಂಸಾಹಾರವನ್ನು ತೆಗೆದುಕೊಳ್ಬಾರ್ದು. ಜೊತೆಗೆ ಎಲೆ ಅಡಿಕೆ ಹಾಕುವಂಥ ಅಭ್ಯಾಸವೂ ಕೂಡ ಇರುತ್ತೆ. ಹಾಗಾಗಿ ಎಲೆ ಅಡಿಕೆಯನ್ನು ಕೂಡ ನೀವು ಸೇವನೆಯನ್ನು ಮಾಡಬಾರ್ದು. ಪಾನ್ ಬೀಡ ಆಗಿರ್ಬೋದು, ಈ ಒಂದು ಪದಾರ್ಥಗಳನ್ನು ಕೂಡ ನೀವು ತೆಗೆದುಕೊಳ್ಬಾರ್ದು. ಆದಷ್ಟು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಧಾನ್ಯಗಳನ್ನು ಕೂಡ, ಅಂದರೆ ಕಾಳುಗಳನ್ನು ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ. ಹಾಗೆ ಈಗ ಬಹಳಷ್ಟು ಜನ ಅಂದ್ಕೊಳ್ಬೋದು ದೇವಸ್ಥಾನಗಳಲ್ಲಿ, ಯಾಕಂದರೆ ಧನುರ್ಮಾಸ ಆಗಿರೋದ್ರಿಂದ ಪ್ರಸಾದ ಕೊಡ್ತಾರೆ, ಹಾಗಾಗಿ ಅದನ್ನು ತೆಗೆದುಕೊಳ್ಬೋದಾ ಏಕಾದಶಿ ದಿನದಂದು ಅಂದರೆ ಖಂಡಿತವಾಗ್ಲೂ ಇಲ್ಲ. ಸಾಮಾನ್ಯವಾಗಿ ಏಕಾದಶಿ ಎಂದು ಅನ್ನದಲ್ಲಿ ಮಾಡಿರುವಂತಹ ಯಾವುದೇ ಪ್ರಸಾದವನ್ನು ಕೂಡ ಕೊಡೋಲ್ಲ. ಏನಾದರೂ ನಿಮಗೆ ಆ ಪ್ರಸಾದ ಕೊಟ್ಟಿದ್ರು ಕೂಡ ನೀವು ಏಕಾದಶಿ ಎಂದು ಅನ್ನವನ್ನು ತಿನ್ನೋ ಹಾಗಿಲ್ಲ ಅಂತ ನೀವು ಅವರಿಗೆ ಹೇಳ್ಬೋದು. ಹಾಗಾಗಿ ಅವತ್ತಿನ ದಿನ ಏಕಾದಶಿ ದಿನದಂದು ನೀವು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ. ಹಾಗೆ ಸಂಪೂರ್ಣವಾಗಿ ಒಂದು ಉಪವಾಸದ ಆಚರಣೆಯನ್ನು ಮಾಡೋಕ್ಕೆ ಆಗದೇ ಇರೋರು ಹಾಲು ಹಣ್ಣನ್ನು ತೆಗೆದುಕೊಳ್ಬಹುದು, ಅಥವಾ ಫಲಹಾರದ ರೂಪದಲ್ಲಿ ಅವಲಕ್ಕಿ ಮತ್ತು ಹಣ್ಣುಗಳನ್ನು ಹಾಕೊಂಡು ಕೂಡ ನೀವು ಸೇವನೆಯನ್ನು ಮಾಡಬಹುದು. ಯಾಕಂದರೆ ಎಲ್ಲರಿಗೂ ಕೂಡ ಉಪವಾಸವನ್ನು ಇರೋಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ನೀವು ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬಹುದು. ನಂತರ ಮರುದಿನ ದ್ವಾದಶಿ ಎಂದು ಪಾರಣೆ ಇರುತ್ತೆ. ಅಂದರೆ ಉಪವಾಸವನ್ನು ಮುರಿಬೇಕು ಅನ್ನೋದು ಒಂದು ಪಾರಣೆ. ಅಂತಂದರೆ ನಾವು ಉಪವಾಸವನ್ನು ಮಾಡಿರ್ತೀವಲ್ಲ, ದ್ವಾದಶಿ ಎಂದು ನಾವು ಅನ್ನದಲ್ಲಿ ಮಾಡಿರುವಂಥ ಪ್ರಸಾದವನ್ನು
ಕೃಷ್ಣನಿಗೆ ಅಂದರೆ ಅಥವಾ ಮಹಾವಿಷ್ಣುವಿಗೆ ನೈವೇದ್ಯವನ್ನು ಮಾಡಿ ನಂತರ ನಾವು ಕೂಡ ಹೇಳಿದಂಥ ಸಮಯದಲ್ಲಿ ನಾವು ಅನ್ನವನ್ನು ಊಟವನ್ನು ಮಾಡೋದನ್ನ ನಾವು ಪಾರಣೆ ಅಂತ ಹೇಳ್ತೀವಿ. ಹಾಗಾಗಿ ದ್ವಾದಶಿ ಮುಗಿಯುವುದರೊಳಗನೆ ನಾವು ಪಾರಣೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ನಾವು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಪಾರಣೆಯ ಸಮಯ ಬಂದು ಜನವರಿ 11ನೇ ತಾರೀಕು ಅಂದರೆ ಶನಿವಾರ ನಾವು ಬೆಳಗ್ಗೆ 6:50 ನಂತರ, ಹಾಗೆ ದ್ವಾದಶಿ ಮುಗಿಯುವುದರೊಳಗೆ ಅಂತ ಹೇಳಿದ್ದೀನಿ. ಹಾಗಾಗಿ 8:20 ಒಳಗೇನೆ ನೀವು ಪಾರಣೆಯನ್ನು ಕೂಡ ಮಾಡಿ ಮುಗಿಸ್ಬೇಕಾಗುತ್ತೆ. ಹಾಗಾಗಿ ಅವತ್ತಿನ ದಿನ ದಶಮಿಯಿಂದ ಹಿಡಿದು ದ್ವಾದಶಿವರೆಗೂ ಕೂಡ 3 ದಿನದ ಒಂದು ಏಕಾದಶಿ ವ್ರತದ ಆಚರಣೆಯನ್ನು ನೀವು ಮಾಡಬೇಕಾಗಿ ಬರುತ್ತೆ. ಉಪವಾಸದ ಆಚರಣೆಯನ್ನು 10ನೇ ತಾರೀಕು ಮಾಡಬೇಕಾಗುತ್ತೆ. ಹಾಗೆ ದ್ವಾದಶಿಯಂದು ಬೆಳಗ್ಗೆ ಊಟವನ್ನು ಮಾಡಬೇಕಾಗತ್ತೆ. ಬಹಳಷ್ಟು ಜನ ಹೇಳ್ತೀರಾ ನಾವು ಊಟವನ್ನು ಮಾಡೋಕ್ಕೆ ಆಗಲ್ಲ, ತಿಂಡಿ ತೆಗೆದುಕೊಳ್ಬೋದಾ ಅಂತ. ಪಾರಣೆ ಅಂತಂದರೆ ನಾವು ಅನ್ನವನ್ನು ಸೇವನೆಯನ್ನು ಮಾಡಲೇಬೇಕು. ಆಗ ಮಾತ್ರ ನಾವು ಉಪವಾಸದ ಆಚರಣೆಯನ್ನು ಮಾಡಿ ಒಂದು ಪಾರಣೆ ಮಾಡಿದ್ರೇ ನಮಗೆ ಏಕಾದಶಿಯ ಫಲ, ಒಂದು ಪೂರ್ಣ ಫಲ ನಮಗೆ ಸಿಗೋದು. ಹಾಗಾಗಿ ತಪ್ಪದೆ ನೀವು ಅನ್ನದ ಒಂದು ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡಿ, ಹಾಗೆ ನೈವೇದ್ಯವನ್ನು ಮಾಡಬೇಕಾದ್ರೆ ತುಳಸಿ ದಳವನ್ನು ಇಟ್ಟೆ ಶ್ರೀಕೃಷ್ಣ ಅರ್ಪಣಮಸ್ತು ಹೇಳೇ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನಂತರ ನೀವು ಪಾರಣೆಯನ್ನು ಮಾಡಬೇಕಾಗುತ್ತೆ. ದ್ವಾದಶಿಯಂದು ಹಬ್ಬದ ಅಡುಗೆ ರೀತಿ ನೀವು ಅಡುಗೆಯನ್ನು ಮಾಡಿ ನೀವು ನೈವೇದ್ಯವನ್ನು ಮಾಡಿ ನೀವು ಕೂಡ ಊಟವನ್ನು ಮಾಡಬಹುದು. ಅಥವಾ ಕೆಲವರಿಗೆ ಎಲ್ಲ ಪದಾರ್ಥಗಳನ್ನು ಅಂದರೆ ಬೆಳಗ್ಗೆನೇ ಅಡುಗೆ ಎಲ್ಲವನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಕೆಲವರು ಕೆಲಸಕ್ಕೆ ಹೋಗೋದಿರುತ್ತೆ. ಹಾಗಾಗಿ ನಾವು ಸರಳವಾಗಿ ಯಾವ ರೀತಿ ಒಂದು ನೈವೇದ್ಯವನ್ನು ಮಾಡ್ಕೊಳ್ಬೋದು ಅಥವಾ ಪ್ರಸಾದವನ್ನು ಮಾಡ್ಕೊಳ್ಬೋದು ಅಂದರೆ ಸಿಹಿ ಪೊಂಗಲ್, ಖಾರ ಪೊಂಗಲನ್ನು ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಈಗ ಧನುರ್ಮಾಸ ಇರೋದ್ರಿಂದ ನೀವು ಈ ಎರಡು ಒಂದು ಅನ್ನದಲ್ಲಿ ಮಾಡಿರುವಂಥ ಪ್ರಸಾದವನ್ನು ಮಾಡಿಕೊಂಡು ತುಪ್ಪವನ್ನು ಹಾಕಿ ನೀವು ದೇವರಿಗೆ ತುಳಸಿ ದಳವನ್ನು ಇಟ್ಟು ನೈವೇದ್ಯವನ್ನು ಮಾಡ್ಕೊಳ್ಬಹುದು. ಈ ಪ್ರಕಾರವಾಗಿ ನೀವು ದ್ವಾದಶಿಯಂದು ಪಾರಣೆಯನ್ನು ಕೂಡ ಮಾಡ್ಕೊಳ್ಬಹುದಾಗಿದೆ. ಇನ್ನು ಏಕಾದಶಿ ದಿನ ಪೂಜಾ ವಿಧಾನ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ವೈಕುಂಠ ಏಕಾದಶಿ ಆಗಿರೋದ್ರಿಂದ ಬಹಳಷ್ಟು ವಿಶೇಷ ಆಗಿರೋದ್ರಿಂದ ನೀವು ದಶಮಿಯ ದಿನ ಹಿಂದಿನ ದಿನವೇ ಒಂದು ನಾಳೆ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ದಶಮಿಯ ರಾತ್ರಿ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಹಾಗೆ ಬೆಳಗ್ಗೆ ಅವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡೋಕ್ಕೂ ಮುಂಚೆ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡೇ ಪೂಜೆಯನ್ನು ಪ್ರಾರಂಭವನ್ನು ಮಾಡಿ. ಯಾಕಂದರೆ ಸಂಕಲ್ಪ ಇಲ್ಲದೆ ಪೂಜೆ ಇಲ್ಲ. ಹಾಗಾಗಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಗಣಪತಿಗೂ ಕೂಡ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕುಲದೇವರೆಲ್ಲರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಷ್ಣು ದೇವರ ಯಾವುದೇ ಅವತಾರವನ್ನು ಶ್ರೀರಾಮ ದೇವರಾಗಿರ್ಬೋದು ಅಥವಾ ನರಸಿಂಹಸ್ವಾಮಿ ಅವತಾರ ಆಗಿರ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿ ಅವತಾರ ಆಗಿರ್ಬೋದು, ಒಟ್ಟಿನಲ್ಲಿ ವಿಷ್ಣು ದೇವರ ಯಾವುದೇ ಅವತಾರವನ್ನು ನೀವು ಅವತ್ತಿನ ದಿನ ಪೂಜೆಯನ್ನು ಮಾಡ್ಬೋದು. ಹಾಗೆ ಅವತ್ತಿನ ದಿನ ತಪ್ಪದೆ ನೀವು ತುಳಸಿಯನ್ನು ಕೂಡ ಏರಿಸಬೇಕಾಗತ್ತೆ. ಹಳದಿ ಹೂಗಳನ್ನು ದೇವರಿಗೆ ಮುಡಿಸ್ಬಹುದು. ಹಾಗೆ ಅವತ್ತಿನ ದಿನ ನಾವು ದೇವರಿಗೆ ಏನು ನೈವೇದ್ಯವಾಗಿ ಇಡ್ಬೋದು ಅಂತಂದರೆ, ನೀವು ಏನು ಅಂದರೆ ಹಾಲು ಹಣ್ಣನ್ನು ತೆಗೆದುಕೊಳ್ತೀರಾ ಅಂದರೆ ನೀವು ಹಾಲು ಹಣ್ಣನ್ನೇ ದೇವರಿಗೆ ನೈವೇದ್ಯವನ್ನು ಮಾಡಬಹುದು. ಅಥವಾ ಡ್ರೈ ಫ್ರೂಟ್ಸನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು. ಅಥವಾ ಹಣ್ಣುಗಳನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು. ಒಟ್ಟಿನಲ್ಲಿ ಅನ್ನದಲ್ಲಿ ಮಾಡಿರುವಂಥ ಒಂದು ಪ್ರಸಾದವನ್ನು ನೈವೇದ್ಯವನ್ನು ಮಾಡಬೇಡಿ. ನೀವು ಕೂಡ ಅನ್ನವನ್ನು ತಿನ್ನಬೇಡಿ. ಹಾಗೆ ಅವತ್ತಿನ ದಿನ ತಪ್ಪದೆ ತುಪ್ಪದ ದೀಪಗಳನ್ನು ನೀವು ದೇವರ ಮುಂದೆ ಬೆಳಗಿಸ್ಬೇಕಾಗುತ್ತೆ. 2 ತುಪ್ಪದ ದೀಪಗಳನ್ನು ಹಚ್ಚಿ, ಅಥವಾ ನಿಮ್ಮ ಶಕ್ತಿ ಅನುಸಾರ ಎಷ್ಟು ತುಪ್ಪದ ದೀಪಗಳನ್ನು ಹಚ್ಬೋದು ನಿಮ್ಮ ಶಕ್ತಿ ಅನುಸಾರ ನೀವು ಬೆಳಗಿಸಬಹುದು. ಇನ್ನು ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ತೀರಾ ಅಂತಂದರೆ ತುಳಸಿಯನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಕೊಡಿ. ಅಥವಾ ಮನೆಯಲ್ಲೇ ನಮಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಕೂಡ ಮನೆಯಲ್ಲೇ ನೀವು ದೇವರ ದರ್ಶನವನ್ನು ಕೂಡ ಮಾಡ್ಕೊಳ್ಬೋದು. ಆದರೆ ಮುಖ್ಯವಾಗಿ ಅವತ್ತಿನ ದಿನ ವೈಕುಂಠ ಉತ್ತರ ದ್ವಾರವನ್ನು ನಾವು ಪ್ರವೇಶವನ್ನು ಮಾಡಿ ವಿಷ್ಣು ದೇವರ ದರ್ಶನವನ್ನು ಮಾಡೋದು ಬಹಳನೇ ಮುಖ್ಯ. ಹಾಗಾಗಿ ಸಾಧ್ಯ ಆದಷ್ಟು ನೀವು ಭೇಟಿ ಕೊಟ್ಟು ದರ್ಶನವನ್ನು ಮಾಡಿ. ಇನ್ನು ಅವತ್ತಿನ ದಿನ ಯಾವ ಮಂತ್ರವನ್ನು ಹಾಗೆ ಯಾವ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಅಂತ ನೋಡಿದ್ರೆ, ಯಾವುದೇ ಏಕಾದಶಿಯ ಆಚರಣೆಯನ್ನು ಮಾಡಿದ್ರೂ ಕೂಡ ಅವತ್ತಿನ ಒಂದು ಮಹತ್ವವಿರುವಂತಹ ವ್ರತಕಥೆಯನ್ನು ಕೇಳಬೇಕಾಗುತ್ತೆ. ನಾನೀಗಾಗಲೇ ಪುತ್ರದ ಏಕಾದಶಿಯ ಮಹತ್ವವನ್ನು ಈ ವಿಡಿಯೋ ಮೊದಲೇ ನಾನು ನಿಮಗೆ ತಿಳಿಸ್ಕೊಟ್ಟಿರೋದ್ರಿಂದ ಆ ಒಂದು ವ್ರತಕಥೆಯನ್ನು ಕೂಡ ತಪ್ಪದೆ ಕೇಳಿ. ಹಾಗೆ ಅವತ್ತಿನ ದಿನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದ್ರೆ ಬಹಳಷ್ಟು ವಿಶೇಷ. ಹಾಗೆ ಸಶಂಖ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಳ ಕೌಸ್ತುಭಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಈ ಒಂದು ಸ್ತೋತ್ರವನ್ನು, ಈ ಒಂದು ಶ್ಲೋಕವನ್ನು ಕೂಡ ನೀವು ಹೇಳ್ಕೊಳ್ಬಹುದು. ಹಾಗೆ ಇದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶ್ಲೋಕ. ಹಾಗಾಗಿ ಈ ಒಂದು ಶ್ಲೋಕವನ್ನು ಕೂಡ ಹೇಳ್ಕೊಳ್ಬಹುದು. ಅಥವಾ ನಿಮ್ಗೆ ಯಾವುದೂ ಬರಲಿಲ್ಲ ಅಂದ್ರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು. ಅಥವಾ ಅಚ್ಯುತ, ಅನಂತ, ಗೋವಿಂದ ಈ 3 ನಾಮವನ್ನು
ನಾಮವನ್ನು ಹೇಳೋದ್ರಿಂದ ಮತ್ತಷ್ಟು ಶುಭ ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಅವತ್ತಿನ ದಿನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಳ್ಬಹುದು. ನೀವು ಯಾವುದೇ ಶ್ಲೋಕ ಆಗಲಿ ಅಥವಾ ಯಾವುದೇ ಮಂತ್ರ ಜಪ ಆಗಲಿ ಮಾಡೋದಿದ್ರೆ ನೀವು ಮೊದಲು ಸಂಕಲ್ಪದ ಸಮಯದಲ್ಲೇ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೇಳಿ. ಯಾಕಂದರೆ ಈಗಾಗಲೇ ಸಂತಾನ ಅಪೇಕ್ಷೆಗಾಗಿ ಯಾರೆಲ್ಲ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ನೀವು ಪುತ್ರ ಸಂತಾನಕ್ಕಾಗಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಸಂತಾನ ಗೋಪಾಲ ಕೃಷ್ಣ ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು. ಒಟ್ಟಿನಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಎಷ್ಟು ಮಾಡ್ತೀರಾ ಅಷ್ಟು ಕೂಡ ಒಳ್ಳೆಯದಿದೆ. ಹಾಗಾಗಿ ತಪ್ಪದೇ ನೀವು ವೈಕುಂಠ ಏಕಾದಶಿಯಂದು ಆದಷ್ಟು ಗೋವಿಂದನ ನಾಮಸ್ಮರಣೆಯನ್ನು, ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು, ಹಾಗೆ ನರಸಿಂಹಸ್ವಾಮಿಯ ನಾಮಸ್ಮರಣೆಯನ್ನು, ಶ್ರೀರಾಮ ಜಯರಾಮ ಒಂದು ಮಂತ್ರವನ್ನು, ಈ ಎಲ್ಲ ಮಂತ್ರಗಳನ್ನು ಶ್ಲೋಕಗಳನ್ನು ಕೂಡ ನೀವು ಆವತ್ತಿನ ದಿನ ಹೇಳ್ಕೊಳ್ಬೋದು. ಹಾಗೆ ವಿಶೇಷವಾಗಿ ದ್ವಾದಶಿಯಂದು ನೀವು ದಾನವನ್ನು ಕೊಡಬೇಕಾಗತ್ತೆ. ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಿರ್ತೀರಾ, ದ್ವಾದಶಿಯಂದು ದಾನವನ್ನು ಕೊಡಬೇಕಾಗುತ್ತೆ. ಧನುರ್ಮಾಸ ಇರೋದ್ರಿಂದ ವಿಶೇಷವಾಗಿ ನೀವು ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ದಾನವಾಗೂ ಕೂಡ ಕೊಡಬಹುದು. ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಧನುರ್ಮಾಸದ ಪ್ರಯುಕ್ತವಾಗಿ ಒಂದು ಮುದ್ಗಾನ ನೈವೇದ್ಯವನ್ನು ಮಾಡ್ತಿರ್ತಾರೆ. ಹಾಗಾಗಿ ನೀವು ಕೊಟ್ಟಂತಹ ಒಂದು ಪದಾರ್ಥವನ್ನು ಕೂಡ ಉಪಯೋಗವನ್ನು ಮಾಡಿಕೊಂಡು ದೇವರಿಗೆ ಪ್ರಸಾದವನ್ನು ಮಾಡ್ತಾರೆ. ಹಾಗಾಗಿ ನೀವು ಅಕ್ಕಿ, ಬೆಲ್ಲ ಮತ್ತು ತುಪ್ಪ ಹಾಗೆ ಹೆಸರು ಬೇಳೆಯನ್ನು ಕೂಡ ದಾನವಾಗಿ ಕೊಡ್ಬೋದು. ಹಾಗೆ ಕೊಡಬೇಕಿದ್ರೆ ಅದ್ರ ಮೇಲೆ ತುಳಸಿ ದಳವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ದಾನವಾಗಿ ಕೊಡಬಹುದು. ಈ ಪ್ರಕಾರವಾಗಿ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಿ ಹಾಗೆ ದಾನವನ್ನು ಕೂಡ ಕೊಡಿ. ಹಾಗೆ ವೈಕುಂಠ ಏಕಾದಶಿಯಂದು ಈ ಒಂದು ವ್ರತ ಕಥೆಯ ಜೊತೆಗೆ ಮತ್ತೊಂದು ಕಥೆ ಅಂದರೆ ಮತ್ತೊಂದು ಮಹತ್ವವೂ ಕೂಡ ಇದೆ. ಹಾಗೆ ಮತ್ತೊಂದು ಸ್ತೋತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬಹಳ ವಿಶೇಷವಾಗಿದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಆ ಸ್ತೋತ್ರವನ್ನು ನೀವು ಅವತ್ತು ವೈಕುಂಠ ಏಕಾದಶಿ ದಿನ ಹೇಳ್ಕೊಂಡ್ರೆ ಬಹಳ ವಿಶೇಷ ಆಗಿದೆ. ಹಾಗಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವೈಕುಂಠ ಏಕಾದಶಿಯನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀರಾ. ಕನಿಷ್ಠ ಸಂಪೂರ್ಣ ಉಪವಾಸ ಇರೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಆ ಏಕಾದಶಿಯ ನಿಯಮಗಳೇನಿದೆ, ನಾವು ಯಾವ ಆಹಾರವನ್ನು ತೆಗೆದುಕೊಳ್ಬಾರ್ದು, ಇದನ್ನು ತಿಳಿದುಕೊಂಡು ನಾವು ಪಾಲನೆಯನ್ನು ಮಾಡಿಕೊಂಡ್ರೂ ಕೂಡ ನಮಗೆ ಉಪವಾಸದ ಫಲ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಿದೆ, ನಾನಿವತ್ತು ಫಲಹಾರಗಳನ್ನು ತೆಗೆದುಕೊಳ್ತೀನಿ ಅಂತ ಇದ್ದರೆ ನೀವು ಫಲಹಾರಗಳನ್ನು ಸೇವನೆಯನ್ನು ಮಾಡಿಕೊಂಡು ನಾನು ಏಕಾದಶಿ ಆಚರಣೆಯನ್ನು ಮಾಡ್ತೀನಿ ಅಂತ ನೀವು ಮೊದಲೇ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಅಥವಾ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬಹುದು. ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದೆ ಅಂತಂದರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.